ಬರದ ವಿಚಾರವಾಗಿ ಆಡಳಿತ ವಿಪಕ್ಷಗಳ ನಡುವೆ ಭಾರಿ ಜಟಾಪಟಿನೇ ನಡೀತಾ ಇದೆ. ನಮ್ಮ ರಾಜ್ಯ ಸರ್ಕಾರ 101 ತಾಲೂಕುಗಳನ್ನ ಬರ ಅನ್ನೋದಾಗಿ ಘೋಷಣೆ ಮಾಡಿದ್ದು, ಇನ್ನು 40-50 ತಾಲೂಕುಗಳು ಬರದ ವ್ಯಾಪ್ತಿಗೆ ಬರ್ತವೆ ಅಂತ ಡಿಸಿಎಂ ಸ್ಟೇಟ್ಮೆಂಟ್ ಕೊಟ್ಟರು. ಇತ್ತ ವಿಪಕ್ಷಗಳು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ನೀವು ಕಾಟಾಚಾರಕ್ಕೆ ಈ ರೀತಿ ಬರ ಘೋಷಣೆ ಮಾಡಿಬಿಟ್ರಿ, ಇನ್ನೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ, ರೈತರಿಗೆ ಸರ್ಕಾರ ದ್ರೋಹ ಮಾಡ್ತಿದೆ ಅನ್ನೋದಾಗಿಯೂ ಕೂಡ ಇವತ್ತು ಹರಿಹಾಯ್ದಿದ್ದಾರೆ. ಯಾರ್ಯಾರು ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಮುಗ್ದೇ ಹೋಯ್ತಲ್ಲ, ನಮ್ಮನ್ನ ಹೇಳೋ ಬದಲು ಇವತ್ತು ಇಡೀ ನಮ್ಮ ಒಂದೇ ರಾಜ್ಯದಲ್ಲಿ ಬರ ಇಲ್ಲ. ಆಂಧ್ರದಲ್ಲಿ ಬರ ಇದೆ, ತೆಲಂಗಾಣದಲ್ಲಿ ಬರ ಇದೆ, ಮಹಾರಾಷ್ಟ್ರದಲ್ಲಿ ಬರ ಇದೆ, ಉತ್ತರ ಪ್ರದೇಶ ಬಿಹಾರ್ನಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಇದ್ದಾವೆ. ಹಾಗಾಗಿ ಇಡೀ ದೇಶದಲ್ಲಿ ಯಾವ ರೀತಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೂಪಾಯಿ ಮನ್ನಾ ಮಾಡಿದ್ರು, ಅದೇ ರೀತಿ ಕೇಂದ್ರ ಸರ್ಕಾರದವರು ಮನ್ನಾ ಮಾಡಿದ್ರೆ ಇಡೀ ದೇಶದ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಅದನ್ನ ನಾನು ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ಸರ್ಕಾರ ಒಂದ್ ರೀತಿ ಕಣ್ಣು ಮುಚ್ಚಿಕೊಂಡು ಆಡಳಿತವನ್ನೇ ನಡೆಸ್ತಾ ಇದೆ. ಸೌದತ್ತಿ ರಾಮದುರ್ಗದಲ್ಲಿ ವಿಪರೀತ ಬರ, ಕುರಿಗಳಿಗೆ ಕುಡಿಯೋಕ್ ನೀರಿಲ್ಲ, ಅಲ್ಲಿ ನೀರಿಲ್ಲ. ಏನ್ ಬರ ಅಧ್ಯಯನ ಮಾಡ್ಬಿಟ್ಟು 112 ತಾಲೂಕು ಅಂತ ಹೇಳ್ಬಿಟ್ಟಿದ್ರು. ಅದರೊಳಗೆ 89 ಸಿವಿಯರ್, 12 ಮಾಡರೇಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ರೈತರಿಗೆ ಮಾಡ್ತಕ್ಕಂತ ಘೋರ ಅನ್ಯಾಯ. ಮತ್ತೆ ಏನ್ ಮಾಡಿದಿರ, ಅನೌನ್ಸ್ಮೆಂಟ್ ಮಾಡಿದ್ರ, ಒಂದು ಪೈಸಾನು ಪರಿಹಾರ ಕೊಟ್ಟಿಲ್ಲ. ಇನ್ನು ಇದನ್ನ ಯಾವಾಗ ಕೊಡ್ತಿರೋ? ಯಡಿಯೂರಪ್ಪ ಅವರಿದ್ದಾಗ ಒಂದು ಹೆಕ್ಟೇರ್ಗೆ 27,000 ರೂಪಾಯಿ ಪರಿಹಾರ ಕೊಟ್ಟಿದ್ರು. ಯಾವುದು ಈ ನೀರಾವರಿ ಅಲ್ಲದ ಜಮೀನುಗಳಿಗೆ, ನೀರಾವರಿ ಜಮೀನುಗಳಿಗೆ 34,600 ಎಷ್ಟೋ ಕೊಟ್ಟಿದ್ರು. ನೀರಾವರಿ ಜಮೀನುಗಳಿಗೆ ರೈತರು 2 ಸರಿ ಎಲ್ಲರೂ ಬಿತ್ತಿದ್ರು, 3 ಸರಿನೂ ಅನೇಕ ಜನ ಬಿತ್ತಿದ್ದಾರೆ. ಹಾಗಾಗಿ ಈ ಸರ್ಕಾರ ಒಂದ್ ರೀತಿ ಸಾಮಾಜಿಕವಾಗಿರ್ತಕ್ಕಂಥ ಅನ್ಯಾಯವನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಅಧಿಕೃತವಾಗಿ 101 ತಾಲೂಕುಗಳು ಬರಪೀಡಿತ ಅಂತ ಒಂದು ಘೋಷಣೆ ಏನೋ ಆಯ್ತು. ಅದಾದ ನಂತರ ಇನ್ನೂ ಒಂದು 30-40 ಜಾಗಗಳು ಹಂಗೆ ಬಾಕಿ ಉಳ್ಕೊಂಡಿದೆ ತಾಲೂಕುಗಳು, ಅದು ವ್ಯಾಪ್ತಿಗೆ ಬರುತ್ತೆ ಅನ್ನೋದಾಗಿಯೂ ಕೂಡ ಪ್ರಸ್ತಾಪಗಳಾಗ್ತಿದೆ. ಕಾಟಾಚಾರಕ್ಕೆ ಮಾಡ್ಬಿಟ್ರಾ ಅನ್ನೋದಾಗಿನೇ ಬಿಜೆಪಿ ರಾಜ್ಯ ಸರ್ಕಾರದ ಕಾಲೆಳೆಯೋ ಕೆಲಸ ಮಾಡ್ತು. MLC ಆಗಿರುವಂತಹ ರವಿಕುಮಾರ್ ಕೂಡ ಇದೇ ವಿಚಾರ ಪ್ರಸ್ತಾಪ ಮಾಡಿಕೊಂಡು ಅಸಮಾಧಾನ ಹೊರಗಾಕಿದ್ರು. ನಂತರ ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರ ಮಾತನಾಡ್ತಾ ಹೇಳಿದ್ರು, ನೀವು ಎಲ್ಲದಕ್ಕೂ ಕೂಡ ಕೇಂದ್ರದ ಮೇಲೆ ಗೂಬೆ ಕೂರಿಸ್ಕೊಳಕ್ ಹೋಗ್ಬೇಡಿ ಅಂತ. ನೋಡಿ, ಇದು ಕೇಂದ್ರದ ಪ್ರಶ್ನೆಗೆಲ್ಲ, ರಾಜ್ಯ ಸರ್ಕಾರದ ಮೊದಲ ಪ್ರಶ್ನೆ ಬರೋದೇನು ಕೇಳಿದ್ರೆ, ಬರ ಅಧ್ಯಯನ ಇವರು ಸಮಗ್ರವಾಗಿ ನಡೆಸಿದಾರಾ ಇಲ್ವಾ ಅಂತ. ಹಂಗ್ ಮಾಡಿದ್ದೇ ಆದಾದ್ರೆ ಈಗ ಒಂದಿಷ್ಟು 30-40 ತಾಲೂಕುಗಳನ್ನ ಯಾಕೆ ಕೈ ಬಿಡೋದಕ್ಕೆ ಹೋಗಿದ್ರು? 30%ಗೂ ಹೆಚ್ಚು ಮಳೆಯ ಕೊರತೆ ನಮ್ಮನ್ನು ಕಾಡ್ತಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ, ಸಾಲ ಮನ್ನಾ ಮಾಡಿ ಅಂತ ಸಾಮಾನ್ಯವಾಗಿಯೇ ರೈತರು ಕೇಳ್ತಾರೆ, ಅವ್ರದ್ದು ಹಕ್ಕು ಕೂಡ ಹೌದು. ಆದ್ರೆ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಕಾಲೆಳಿತಿದ್ದಾರೆ, ಕಾಂಗ್ರೆಸ್ ನಾಯಕರು ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಹಂಗಂತ ಕೇಂದ್ರ ಜವಾಬ್ದಾರಿನೇ ಇಲ್ಲ ಅಂತಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ನಮ್ಮ ರಾಜ್ಯದ ಮೇಲೆ ಅತಿ ಹೆಚ್ಚಿನ ಆಸಕ್ತಿ ಹೊಂದಬೇಕು. ಯಾಕೆ ನಮ್ಮ ಪಾಲಿನ ಹಣ ನಮಗೆ ಬರ್ತಾ ಇಲ್ಲ ಅಂತ ಬಿಜೆಪಿ ನಾಯಕರು ಕೂಡ ಕೇಳಬೇಕು. ಬಿಜೆಪಿ ನಾಯಕರು ಕೇವಲ ಕಾಂಗ್ರೆಸ್ ನಾಯಕರ ಮೇಲೆ ಬೊಟ್ಟು ಮಾಡಿದ್ರೆ ಆಗೋದಿಲ್ಲ. ಕೇಂದ್ರದತ್ತ ಹೋಗಿ ತಮ್ಮ ನಾಯಕರ ಮನವೊಲಿಸಿ ನಮ್ಗೇನು ಹಣ ಬರಬೇಕು, ನೀವೇನು ಸುಮ್ಮನೆ ಕೊಡೋದು ಬೇಡ, ಇದು ಒಕ್ಕೂಟ ವ್ಯವಸ್ಥೆ ಆಗಿದೆ, ಹಾಗಾಗಿ ನಮ್ಮ ಪಾಲಿನ ಹಣವನ್ನ ಕೊಡಲೇಬೇಕು ಅನ್ನೋದಾಗ ಆಗ್ರಹಗಳಾಗ್ತಿದೆ. ಇವರು ಅವ್ರ ಮೇಲೆ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕಾಲಹರಣ ಮಾಡೋ ಬದಲು ಅನ್ನದಾತನ ಒಡಲ ನೋವೇನೋದನ್ನ ಇವರು ಮೊದಲಿಗೆ ಅರ್ಥ ಮಾಡ್ಕೋಬೇಕು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.